ಬಿಜೆಪಿ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ. ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಸೀಕಲ್ ರಾಮಚಂದ್ರೇಗೌಡರು, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕೆಎಂ ಸುರೇಶ್ ರೆಂಬುವರನ್ನು ಆಯ್ಕೆ ಮಾಡಲಾಗಿದ್ದು, ಅವರ ಗೆಲುವಿಗೆ ಬಿಜೆಪಿ ಪಕ್ಷದ ವತಿಯಿಂದ ಮತದಾರರ ಆಶೀರ್ವಾದ ಪಡೆದು ಗೆಲುವಿನ ಕುರಿತು ಚರ್ಚೆ ನಡೆಸಲು ಈ ಸಭೆಯನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಗುಡಾರ್ಲಹಳ್ಳಿ ರಾಜಣ್ಣ ಸೇರಿದಂತೆ ಸ್ಥಳೀಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದು, ಸಭೆಯ ವೇದಿಕೆ ಹಾಗೂ ಫ್ಲೆಕ್ಸ್ಗಳಲ್ಲಿ ದೇವೇಗೌಡರು ಸೇರಿದಂತೆ ಜೆಕೆ ಕೃಷ್ಣಾರೆಡ್ಡಿರವರ ಭಾವಚಿತ್ರಗಳನ್ನು ಹಾಕಿದ್ದರೂ ಸಹ ಜೆಡಿಎಸ್ ಪಕ್ಷದ ಮುಖಂಡರು ಯಾರೂ ಭಾಗವಹಿಸಿಲ್ಲ. ಮೂಲಗಳ ಪ್ರಕಾರ ಮೈತ್ರಿ ಪಕ್ಷದ ಮುಖಂಡರಿಗೆ ಮಾಹಿತಿ ನೀಡಿರಲಿಲ್ಲ ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಬ್ಯೂರೋ ರಿಪೋರ್ಟ್, ಚಾಂಡ್ರಹಳ್ಳಿ ರವಿ, ಚಿಂತಾಮಣಿ. ಪದವೀಧರರ ಆಗ್ನೇಯ ಕ್ಷೇತ್ರದ ಏನು ಚುನಾವಣೆ ಇವತ್ತೇನು ಸೆಪ್ಟೆಂಬರ್ ಒಳಗಡೆ ಏನಿದೆ ಅಲ್ಲ, ಅವಧಿ ಬರ್ತಾ ಇದೆ. ಬಿಜೆಪಿ ಪಕ್ಷದಿಂದ ಕೆಎಂ ಸುರೇಶ್ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಹಾಗಾಗಿ ಇಡೀ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಕ್ಯಾಂಡಿಡೇಟ್ ಓಡಾಡ್ತಾ ಇದ್ದಾರೆ. ಎಲ್ಲ ಮತದಾರರನ್ನು ಸಂಪರ್ಕ ಮಾಡ್ತಕ್ಕಂಥದ್ದು, ಬಿಜೆಪಿ ಪ್ರಮುಖ ಸಂಪರ್ಕ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಭ್ಯರ್ಥಿಯ ಜೊತೆಗೆ ನಮ್ಮೆಲ್ಲ ಮುಖಂಡರು ಕೂಡ, ನಮ್ಮ ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಪ್ರಭಾರಿಗಳು, ನಮ್ಮ ಕ್ಯಾಂಡಿಡೇಟು ಚಿಂತಾಮಣಿಯ ಗೋಪಿಯವರು ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರುಗಳು, ಬಿಜೆಪಿ ಎಲ್ಲ ಮುಖಂಡರು ಕೂಡ ಇವತ್ತು ಸೇರಿ ಈ ಒಂದು ಎಲೆಕ್ಷನ್ನ ಓಟು ಎಷ್ಟಿದೆ, ಇಡೀ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥದ್ದು ಓಟು ಕಳೆದ ಬಾರಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಬರೀ 1 ಲಕ್ಷ ಓಟಿನ ಕಡಿಮೆ ಇತ್ತು. ಈಗ 2 ಲಕ್ಷವರೆಗೂ ನೀಡ್ತಾ ಇದೆ. ವೋಟರ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದೊಡ್ಡ ಕ್ಷೇತ್ರ ಇರೋದ್ರಿಂದ ಒಂದು ಮತದಾರರನ್ನ ಸಂಪರ್ಕ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ ಚುನಾವಣೆ ಒಂದು ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಇವತ್ತು ಕ್ಯಾನ್ವಾಸ್ ಮಾಡೋದಕ್ಕೆ ಚಾಲನೆ ಮಾಡಿದ್ವಿ. ಹಂಗಾಗಿ ಎಲ್ಲ ಒಂದು ಪದವೀಧರ ಕ್ಷೇತ್ರ ಇರ್ತಕ್ಕಂಥ ಬುದ್ಧಿವಂತರಿದ್ದಾರೆ. ಆ ಒಂದು ಬಿಜೆಪಿಯ ಏನು ಪರ ಇದೆ ದೇಶದಲ್ಲಿ, ಬುದ್ಧಿವಂತರ ಏನು ಚುನಾವಣೆ ಇರೋದ್ರಿಂದ ನಮ್ಮ ಅಭ್ಯರ್ಥಿಯ ಪರ ತುಂಬ ಚೆನ್ನಾಗಿ ಎಲ್ಲ ನಮ್ಮ ಮುಖಂಡರು ಮಾತಾಡ್ತಾ ಇದ್ದಾರೆ. ನಮ್ಮ ಗೆಲುವು ಖಚಿತ ಅಂತಕ್ಕಂಥದ್ದು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಕ್ಯಾಂಡಿಡೇಟ್ನ ಪರಿಚಯ ಮಾಡ್ತಕ್ಕಂಥದ್ದು, ದೊಡ್ಡ ಕ್ಷೇತ್ರ ಇರೋದ್ರಿಂದ ಮುಖ ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇವತ್ತು ಚಿಂತಾಮಣಿಯಲ್ಲಿ ಕೂಡ ಒಂದು ಇವತ್ತು ಅಭ್ಯರ್ಥಿಯ ಪರಿಚಯ ಆಗಿ ಇವತ್ತು ಒಂದು ಕಾರ್ಯಕ್ರಮ ಮುಗಿಸಿದೆ. ಆಗ್ನೇಯ ಕ್ಷೇತ್ರದಲ್ಲಿ, ಪದವೀಧರ ಕ್ಷೇತ್ರದಲ್ಲಿ ಯಾವತ್ತು ಜೆಡಿಎಸ್ ಇಲ್ಲ ಬಿಜೆಪಿ ಒಂದು ಕ್ಷೇತ್ರ ಇರ್ತಕ್ಕಂಥ ಒಂದು ಕ್ಷೇತ್ರ. ಕಳೆದ ಬಾರಿ ಇರ್ತಕ್ಕಂಥ ಕೂಡ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು. ಈ ಬಾರಿ ಆ ಅಭ್ಯರ್ಥಿ ನಮ್ಮದು, ಆ ಅಭ್ಯರ್ಥಿ ಬಂದು MLA ಎಲೆಕ್ಷನ್ಗೆ ಹೋಗ್ತಕ್ಕಂಥದ್ದು ಒಂದು ಆಸಕ್ತಿ ಇರೋದ್ರಿಂದ ಈ ಬಾರಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಅವರು ಇವತ್ತು ನಮಗೆ ಹೊಸ ಕ್ಯಾಂಡಿಡೇಟ್ ಆಗಿದ್ದಾರೆ. ಆದರೆ ಕೂಡ ಇದು ಪಕ್ಷದ ಏನು ಎಲೆಕ್ಷನ್ ಇರೋದ್ರಿಂದ